ಸೊ ಫೆಬ್ರವರಿ 12ನೇ ತಾರೀಕು ಒಂದು ಮಾರ್ಚ್ 12ನೇ ತಾರೀಕು ಬೆಳಗಾವಿ ಜಿಲ್ಲೆ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಅತ್ತಿನಿಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಸಿನಾಲ್ ಹಳ್ಳಿಯಲ್ಲಿ ಒಂದು ಕಬ್ಬಿನ ತೋಟದಲ್ಲಿ ಒಂದು ಹೆಣ್ಣು ಅವರ ಬಾಡಿ ಒಂದು ಸಿಕ್ಕಿದೆ. ಸೊ ಆ ಬಾಡಿ ಒಂದು ಸುಮಾರು ಒಂದು 5-6 ದಿವಸ ಆಗಿರೋದ ನಂತರ ಕೊಳೆದು ಹೋಗಿರ್ತದೆ. ಬಾಡಿ ತಕ್ಷಣ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆದಮೇಲೆ ಸುತ್ತಮುತ್ತ ಇರೋರು ಒಂದು ಲೇಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದಾದಮೇಲೆ ಅದು ಶ್ರೀಮತಿ ಲೀಲಾವತಿ ಭೀಮಪ್ಪ ಎಂಬವರು ಅವರು ತನ್ನ ಮಗಳೆಂದರೆ ಐಡೆಂಟಿಫೈ ಮಾಡಿದ್ದಾರೆ. ಆ ಡೆಡ್ ಬಾಡಿ ಸುಜಾತ ತೇಜಿ ಎಂಬವರು, ಇವ್ರಿಗೊಂದು 34 ವರ್ಷ. ಸೊ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿ ಆದಮೇಲೆ ಅವ್ರ ತಾಯಿ ಆದ ಲೀಲಾವತಿ ಭೀಮಪ್ಪ ಅವ್ರ ಜೊತೆ ಮಾತಾಡುವ ಸಂದರ್ಭದಲ್ಲಿ ತನ್ನ ಮಗಳಿಗೆ ಒಂದು 6 ವರ್ಷ ಹಿಂದೆ ಗಂಡನನ್ನು ಬಿಟ್ಟು ಬಂದು ಅವ್ರಿಗಿರೋರು ಸಮಸ್ಯೆ ಆಗಿರೋ ಸಂದರ್ಭದಲ್ಲಿ ಅತ್ತಿನಿ ಟೌನ್ ವ್ಯಾಪ್ತಿಯಲ್ಲಿ ಅವರು ವಾಸ ಇರುವುದು ಕಂಡು ಬಂದಿದೆ. ಆ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಇರುವ ಕುಮಾರ್ ಕಲ್ಲಪ್ಪ ಹಲವಣ್ಣವರು ಕುಮಾರ್ ಕಲ್ಲಪ್ಪ ಹವಾಲ್ದಾರ್ ಎಂಬ ವ್ಯಕ್ತಿ ಪರಿಚಯ ಮಾಡಿಕೊಂಡು ಮದುವೆ ಮಾಡ್ಕೊಳ್ತೇನೆಂದ್ರೆ ಎಂದು ಹೇಳಿರ್ತಾನೆ. ಸೊ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಇವರಿಬ್ಬರಿಗೂ ಪರಿಚಯ ಆಗಿ ಸುಮಾರು ಒಂದು 5-6 ವರ್ಷದಿಂದ ಜೊತೆಗೆ ಇದ್ದಾರೆ ಅತ್ತಿನಿ ಟೌನಲ್ಲಿ. ಇವನು ಇತ್ತೀಚೆಗೆ ಮದುವೆ ಮಾಡ್ಕೊಳ್ಬೇಕು ಮತ್ತು ಆಸ್ತಿಯನ್ನು ಕೂಡ ಇವರ ಹೆಸರಲ್ಲಿ ಶ್ರೀಮತಿ ಸುಜಾತ ಹೆಸರಲ್ಲಿರುವ ಆಸ್ತಿಯನ್ನು ಕೊಡಬೇಕಂದ್ರೆ ಒತ್ತಾಯ ಮಾಡೋ ಸಂದರ್ಭದಲ್ಲಿ ಸೊ ಮದುವೆ ಮಾಡಿ ಆದಮೇಲೆ ಆಸ್ತಿಯನ್ನು ಕೊಡ್ತೀನಿ ಅಂದರೆ ಹೇಳಿರ್ತಾರೆ. ಆದರೆ ಕೂಡ ಇದು ಮದುವೆ ಮಾಡುವುದಕ್ಕೆ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಇವು ನನಗೆ ಮೋಸ ಮಾಡ್ತಾ ಇದೆ ಅಂದರೆ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ಸಿನಾಲ್ ಅಲ್ಲಿ ಅವನ ಮನೆ ಕೂಡ ಇದೆ. ಅವನ ತಂದೆ ತಾಯಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ಕಬ್ಬಿನ ತೋಟದಲ್ಲಿ ವೇಲ್ನಿಂದ ಸ್ಟ್ರಾಂಗ್ಯುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ. ಸೊ ಈ ಕೇಸಲ್ಲಿ ಅಕ್ಯೂಸ್ಡ್ ಆದ ಕುಮಾರ್ ಕಲ್ಲಪ್ಪ ಹವಾಲ್ದಾರ್ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಸೊ ವಿಚಾರಣೆಯಲ್ಲಿ ಇವನು ಯಾಕೆ ಮಾಡಿದ್ದಾನೆ ಮತ್ತು ಈ ಉದ್ದೇಶನೂ ಕೂಡ ನಮಗೆ ಪ್ರೈಮ ಫೇಸಿ ಇದು ಹೇಳಿರ್ತಾನೆ. ಸೊ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಇಂಥ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನೀವು ಹಾರ್ಬರಿಂಗ್ ಮಾಡೋದು, ಅಕ್ಯೂಸ್ಡ್ ಎಲ್ಲಿ ಹೋಗಿ ತಪ್ಪಿಸ್ಕೊಂಡು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ನಿಮಗೂ ಕೂಡ ಕೇಸಲ್ಲಿ ನಿಮ್ಮ ಹೆಸರನ್ನು ಕೂಡ ಸೇರಿಸ್ತೀವಿ. ಈ ಕೇಸಲ್ಲಿ ನಮ್ಮ DSP ಅತ್ತಿನಿಯವರು ಮತ್ತು CP ಸಂತೋಷ್ ಮತ್ತು PSI ಗಿರಿಮಲ್ಲಪ್ಪ ಒಪ್ಪರ್ ಎಲ್ಲರೂ ಕೂಡ ಉತ್ತಮ ಕೆಲಸವನ್ನು ಮಾಡಿ ಇವನನ್ನು ಶ್ರೀಶೈಲಕ್ಕೆ ಹೋಗಿರ್ತಾನೆ ಕೊಲೆಯನ್ನು ಮಾಡಿಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ. ಸೊ ಆಸ್ತಿ ಒಂದು ಲೇಡಿ ಹೆಸರಿನಿಂದ ಇವನಕ್ಕೆ ಮಾರಿಕೊಡಬೇಕು ಮತ್ತು ತಕ್ಷಣ ಮದುವೆ ಮಾಡಬೇಕಂದ್ರೆ ಇವನು ಒತ್ತಾಯ. ಸೊ ಮನೆ ಒಂದು ಇದೆ ಮತ್ತು ಇನ್ನೊಂದು ಜಮೀನು ಯಾವುದೋ ಇದೆ ಅಂದ್ರೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ. ಇಲ್ಲ, ಇವರಿಬ್ಬರಿಗೂ ಪರಿಚಯ ಇತ್ತು. ಅವತ್ತು ಸಾಯಂಕಾಲ ಒಂದು ಯಾವುದೋ ಕಿರಾಣಿ ಅಂಗಡಿಯಲ್ಲೆಲ್ಲ ಹೋಗಿಬಿಟ್ಟು ಅವನ ಮನೆ ಅಲ್ಲಿ ಇದೆ. ಅವನ ತಂದೆ ತಾಯಿ ವಾಸ ಮಾಡೋ ಕಬ್ಬಿನ ತೋಟನೇ ಇದೆ, ಅಲ್ಲಿ ಮನೆನೇ ಇದೆ. ಸೊ ಆ ಕಡೆ ಹೋಗಿ ಬರೋಣ ಅಂದ್ರೆ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿನೇ ಸ್ಟ್ರಾಂಗ್ಯುಲೇಟ್ ಮಾಡಿರ್ತಾನೆ. ಸೊ ಹೊರಗೆ ಬಂದಾದ್ಮೇಲೆ ಮಾತಾಡೋದು. ಇಲ್ಲ, ಅವನಿಗೆ ಮದುವೆ ಆಗಿಲ್ಲ. ಸೊ ಇದನ್ನ ವ್ಯವಸಾಯ ಮಾಡ್ಕೊಂಡಿದ್ದಾನೆ. ತಂದೆ ತಾಯಿಗೆ ಜಮೀನಿದೆ, ವ್ಯವಸಾಯ ಮಾಡ್ಕೊಂಡಿರ್ತಾನೆ. ಈ ಲೇಡಿಗೆ ಮದುವೆ ಆಗಿ ಬಂದಿದ್ದಾರೆ. ಯಾರು? 6 ಜನ ತಪ್ಪಿಸ್ಕೊಳ್ಳಕ್ಕೆ ಹೋಗಿದ್ದಾನೆ. ನೆಕ್ಸ್ಟ್ ಕೇಸ್ ಹೋಗೋಣ.